ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿನುತಾ ಪರಮೇಶ್. ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಜಯಪುರದಲ್ಲಿ ಏಪ್ರಿಲ್ 14ರಂದು ನಡೆದಿದ್ದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಭೀಕರ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ. 6 ಮಂದಿ ಕೊಲೆ ಆರೋಪಿಗಳನ್ನು ವಿಜಯಪುರ ಗ್ರಾಮೀಣ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯಪುರದ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಾಜು ಕರಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅಬುಷ್ಯಾ ಕೊಡ್ಲೇಕರ್, ಅಭಾಷಿಯಾ ಮಾನೆ, ವಾಗೀಶ್ ಪೋಳ್, ಜಾಲಿಂದರ್ ಮಲ್ಲಾರಿ, ಖಂಡೋಬಾ ತಾಂಬೆ ಬಂಧಿತರಾಗಿದ್ದು, ಆರೋಪಿಗಳ ಬಳಿ 2 ಕಂಟ್ರಿ ಪಿಸ್ತೂಲ್, 7 ಮೊಬೈಲ್, ಕೃತ್ಯಕ್ಕೆ ಬಳಸಿದ್ದ 2 ಬೈಕ್, 1 ಟಿಪ್ಪರ್, 1 ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳದ ವೀರಾಪುರ ಗ್ರಾಮದಲ್ಲಿ ಏಪ್ರಿಲ್ 16ರಂದು ಅಂಬೇಡ್ಕರ್ ಸೇರಿ ಗಣ್ಯರ ಭಾವಚಿತ್ರಕ್ಕೆ ಸಗಣಿ ಎರಚಿ ವಿಕೃತಿ ಮೆರೆದಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವೀರಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಗೆ ಆರೋಪಿ ಶಿವಕುಮಾರ್ ದೇಣಿಗೆ ಸಂಗ್ರಹಿಸಿದ್ರು. 14,000 ದೇಣಿಗೆ ಸಂಗ್ರಹ ಆಗಿತ್ತು. 14,000 ಹಣದಲ್ಲಿ 7,000 ಹಣವನ್ನ ಶಿವಕುಮಾರ್ ಬಳಸಿಕೊಂಡಿದ್ದ. ಮರಳಿ ಹಣ ಹೊಂದಿಸಲಾಗದೆ ಅಂಬೇಡ್ಕರ್ ಸೇರಿ ಗಣ್ಯರ ಭಾವಚಿತ್ರಕ್ಕೆ ಶಿವಕುಮಾರ್ ಸಗಣಿ ಎರಚಿ ಏಪ್ರಿಲ್ 20ರಂದು ವೀರಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಆಯೋಜನೆ ಮಾಡಲಾಗಿತ್ತು. ಹಣ ಸ್ವಂತಕ್ಕೆ ಬಳಸಿಕೊಂಡಿದ್ದ ಶಿವಕುಮಾರ್ ಜಯಂತಿ ಮುಂದೂಡಲು ಈ ರೀತಿ ಪ್ಲಾನ್ ಮಾಡಿದ್ದ. ಆದರೆ ಘಟನೆ ಖಂಡಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು. ಇದೀಗ ದುಷ್ಕೃತ್ಯ ಎಸಗಿದ ಶಿವಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದುವೆ ಮೆರವಣಿಗೆಯಲ್ಲಿ ಪಟಾಕಿ ಸಿಡಿದ ಪರಿಣಾಮ 2 ಬೃಹತ್ ಹುಲ್ಲಿನ ಬಣಿವೆಗಳು ಸುಟ್ಟು ಭಸ್ಮವಾದ ಘಟನೆ ಬಳ್ಳಾರಿಯ ಕೆ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ರೈತ ಗಾದಿಲಿಂಗಪ್ಪ ಜಾನುವಾರುಗಳಿಗಾಗಿ ಸುಮಾರು 1 ಲಕ್ಷ ಕೊಟ್ಟು ಸಂಗ್ರಹಿಸಿಟ್ಟಿದ್ದ ಮೇವು ಸುಟ್ಟು ಭಸ್ಮವಾಗಿದೆ. ಸಾರ್ವಜನಿಕರು ಬೆಂಕಿಯನ್ನ ನಂದಿಸಲು ಪ್ರಯತ್ನ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬರೋ ಅಷ್ಟರಲ್ಲಿ ಮೇವು ಸುಟ್ಟು ಕರಕಲಾಗಿದೆ. ರಾಯಚೂರಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗಿದ್ದು ಜನರು ಹಾಗೂ ಪ್ರಾಣಿಗಳು ಪರದಾಡುವಂತಾಗಿದೆ. ಬಿಸಿಲು ಹೆಚ್ಚಳದಿಂದಾಗಿ ಪೊಲೀಸ್ ಶ್ವಾನಗಳು ಕಂಗೆಟ್ಟಿವೆ. ಪೊಲೀಸ್ ಶ್ವಾನಗಳ ಪರದಾಟ ಕಂಡು ಸಿಬ್ಬಂದಿ ಹೈರಾಣಾಗಿದ್ದಾರೆ. ಮಾಹಿತಿ ತಿಳಿದು ಶ್ವಾನದಳ ಕಚೇರಿಗೆ ರಾಯಚೂರು ಎಸ್ಪಿ ಅರುಣಾಂಶು ಗಿರಿ ಭೇಟಿ ನೀಡಿದ್ರು. ಶ್ವಾನ ಸಮಸ್ಯೆ ಅರಿತು ಏರ್ ಕೂಲ್ ವ್ಯವಸ್ಥೆ ಮಾಡಲು ಸೂಚಿಸಲಾಯಿತು. 5 ಪೊಲೀಸ್ ಶ್ವಾನಗಳಿಗೆ ನಿತ್ಯ 2 ಬಾರಿ ಸ್ನಾನ, ಶ್ವಾನಗಳಿಗೆ ನಿತ್ಯ ಎಳನೀರು, ಮೊಸರು, ಮಜ್ಜಿಗೆ, ಪದೇ ಪದೇ ನೀರು ಕುಡಿಸಲು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 5 ಶ್ವಾನಗಳ ಪೋಷಣೆ ಹಾಗೂ ತರಬೇತಿಗಾಗಿ 10 ಜನ ಸಿಬ್ಬಂದಿಯನ್ನ ನಿಯೋಜಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.